ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 7ನೇ ಅಧ್ಯಾಯವನ್ನು ಇಂದಿನಿಂದ ಆರಂಭಿಸೋಣ. 7ನೇ ಅಧ್ಯಾಯದ ಹೆಸರು ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿ. ಜ್ಞಾನದ ಬಗ್ಗೆ ಮತ್ತು ವಿಶೇಷವಾದ ಜ್ಞಾನವಾಗಿರುವ ವಿಜ್ಞಾನದ ಬಗ್ಗೆ ಈ ಅಧ್ಯಾಯದಲ್ಲಿ ಕೃಷ್ಣ ತಿಳಿಸ್ತಾ ಇದ್ದಾನೆ. ಅದರ ಪ್ರಥಮ ಶ್ಲೋಕ ಇಂತಿದೆ ಮತ್ತು ಈ ಅಧ್ಯಾಯ ಆರಂಭ ಆಗುವುದೇ ಭಗವಂತನ ನುಡಿಗಳಿಂದ. ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಾಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಅರ್ಜುನ, ನನ್ನಲ್ಲಿ ಮನಸ್ಸಿಟ್ಟು ನನ್ನಲ್ಲಿ ಆಶ್ರಯವನ್ನು ಹೊಂದಿ ಯೋಗ ಸಾಧನೆಯನ್ನು ಮಾಡುತ್ತಾ ನೀನು ನನ್ನನ್ನು ನಿಸ್ಸಂಶಯವಾಗಿಯೂ ಮತ್ತು ಸಂಪೂರ್ಣವಾಗಿಯೂ ಹೇಗೆ ಅರಿಯಬಲ್ಲೆಯೋ ಎಂಬುದನ್ನು ಇದೀಗ ಕೇಳು ಎಂಬ ಮಾತನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ. ಶ್ರೀಕೃಷ್ಣ ಈ ಒಂದು 7ನೆಯ ಅಧ್ಯಾಯದಲ್ಲಿ ಈಶ್ವರ ತತ್ವ ಮತ್ತು ಭಕ್ತಿಯನ್ನು ಹೇಳುತ್ತಾನೆ. ಭಗವಂತನನ್ನು ಅರಿಯಬೇಕಾದರೆ ಮೊದಲು ಮನಸ್ಸನ್ನೆಲ್ಲ ದೇವರಲ್ಲಿಡಬೇಕು. ಇತರ ವಸ್ತುಗಳ ಮೇಲೆಯೂ ಮನಸ್ಸಿಟ್ಟು ದೇವರನ್ನೂ ತಿಳಿದುಕೊಳ್ಳುತ್ತೇನೆ ಎಂದರೆ ಅವನನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ. 10ರಲ್ಲಿ 11ರಂತೆ ದೇವರನ್ನ ನೋಡಬಹುದು ಅಷ್ಟೆ. ಆದರೆ ದೇವರಲ್ಲಿ ಮನಸ್ಸನ್ನು ಇಟ್ಟಂತೆ ಆಗುವುದಿಲ್ಲ. ಅವನಿಗಾಗಿಯೇ ಎಲ್ಲವೂ ಎಂಬ ದೃಷ್ಟಿಕೋನವನ್ನು ಇಟ್ಟುಕೊಳ್ಳಬೇಕು. ಆಗಲೇ ಮನಸ್ಸು ಅವನ ಕಡೆ ಹೋಗಬೇಕಾದರೆ ದೇವರು ಅಸೂಯಾಪರನಾದ ವ್ಯಕ್ತಿಯಾಗಿರ್ತಾನೆ ಅಂಥೇಳಿ ಒಬ್ಬ ಭಕ್ತ ಹೇಳ್ತಾನೆ. ಅವನಿಗಾಗಿ ತನ್ನನ್ನು ಪ್ರೀತಿಸುವವನು ಇನ್ನಾವುದನ್ನ ಪ್ರೀತಿಸಬಾರ್ದು. ಅವನೊಬ್ಬನಿಗೆ ಮುಡಿಪಾಗಿರಬೇಕು ಈ ಮನಸ್ಸು. ಹಾಗಾಗಿ ಭಕ್ತ ಭಗವಂತನಲ್ಲಿಯೇ ಆಶ್ರಯವನ್ನು ಪಡೆಯಬೇಕು. ಇತರ ವಸ್ತುಗಳಲ್ಲಿ ಆಶ್ರಯ ಪಡೆಯಬಾರದು. ಅವನಿಗೆ ಕಷ್ಟ ಕಾಲದಲ್ಲಿ ದೇವರೊಬ್ಬನೇ ತನ್ನವನು ಎಂಬುದು ಗೊತ್ತಿದೆ. ಸ್ನೇಹಿತರೂ ಅಲ್ಲ, ಬಂಧು ಬಳಗವೂ ಅಲ್ಲ, ಹಣ ಅಧಿಕಾರವೂ ಅಲ್ಲ. ಅವನು ಯಾವಾಗಲೂ ದೇವರನ್ನೇ ನೆಚ್ಚಿರುವಂಥವನು. ಗೀತೆಯನ್ನೇ ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡುತ್ತಿದ್ದಂತಹ ಗಾಂಧೀಜಿಯು ಕೂಡ ಲೈಫ್ ಇನ್ಶೂರೆನ್ಸ್ ಮಾಡಿಸಿರಲಿಲ್ವಂತೆ. ಏತಕ್ಕೆ ಎಂದು ಕೇಳಿದಾಗ ದೇವರನ್ನು ನೆಚ್ಚುವುದು ಮತ್ತು ಜೀವ ವಿಮೆ ಮಾಡುವುದು ಎರಡೂ ಒಟ್ಟಿಗೆ ಹೋಗುವುದಿಲ್ಲ ಎನ್ನುತ್ತಾರೆ. ಅದರಂತೆ ಅವರ ಜೀವನದಲ್ಲಿ ಮತ್ತೊಂದು ನಿದರ್ಶನವನ್ನು ನಾವು ನೋಡ್ತೇವೆ. ಒಬ್ಬ ಸಾಧು ಪಂಡಿತರಾಗಿರುವಂತಹ ಮದನ್ ಮೋಹನ್ ಮಾಲ್ವೀಯ ಅವರಿಗೆ ಕಾಯಕಲ್ಪ ಚಿಕಿತ್ಸೆಯನ್ನು ಮಾಡಿ ಗಾಂಧೀಜಿ ಅವರ ಬಳಿಗೆ ಬಂದು ಆ ಚಿಕಿತ್ಸೆಯನ್ನು ಗಾಂಧೀಜಿಯವರಿಗೂ ಉಚಿತವಾಗಿ ಮಾಡುತ್ತೇನೆ, ದಯವಿಟ್ಟು ಅವಕಾಶ ಕೊಡಿ ಅಂಥೇಳಿ ಕೇಳ್ತಾನೆ. ಆಗ ಗಾಂಧೀಜಿ ಅವನಿಗೆ ಹೇಳ್ತಾರಂತೆ, ದೇವರು ನನ್ನ ದೇಹವನ್ನು ಎಲ್ಲಿಯವರೆಗೆ ಉಪಯೋಗಿಸಿಕೊಳ್ಳುವವನೋ ಅವನ ಕೆಲಸ ಮಾಡುವುದಕ್ಕೆ ಅಲ್ಲಿಯವರೆಗೆ ಅದಕ್ಕೆ ಬೇಕಾದ ಆರೋಗ್ಯವನ್ನು ಅವನು ಕೊಡ್ತಾನೆ. ಅವನಿಗೆ ಇದರಿಂದ ಮಾಡಬೇಕಾದ ಕೆಲಸ ಆಯಿತು ಅಂಥೇಳಿ ಗೊತ್ತಾದರೆ ದೊಡ್ಡದೊಂದು ವೈದ್ಯರ ಪಡೆಯೇ ಇರಬಹುದು. ಆದರೂ ಅವನು ಆ ಜೀವವನ್ನು ಹರಣ ಮಾಡುವನು. ನಿಜವಾಗಿ ಭಗವಂತನಲ್ಲಿ ಶರಣಾದವನ ದೃಷ್ಟಿ ಇದು. ಹಾಗಾಗಿ ಅವನು ಯಾವಾಗಲೂ ಯೋಗ ಸಾಧನೆಯನ್ನೇ ಮಾಡುತ್ತಿರುತ್ತಾನೆ. ಭಗವಂತನ ಕಡೆ
ತನ್ನ ಮನಸ್ಸನ್ನೆಲ್ಲ ಹರಿಸುತ್ತಿರುತ್ತಾನೆ. ಯಾವುದಾದ್ರೂ ಕೆಲಸದಲ್ಲಿ ನಿರತನಾಗಿರುವಾಗಲೂ ಕೂಡ ಅವನ ಮನಸ್ಸಿನ ಒಂದು ಭಾಗ ಮಾತ್ರ ಸದಾ ದೇವರ ಕಡೆಗೇ ತಿರುಗಿರುತ್ತದೆ. ಈ ಕಮಲದ ಹೂವು ಸೂರ್ಯನ ಕಡೆ ತಿರುಗಿರುವಂತೆ, ಸಾಗರದ ಕಡೆಗೆ ನದಿಯು ಹರಿದು ಹೋಗುವಂತೆ, ಮಧ್ಯೆ ಏನು ಆತಂಕಗಳು ಬಂದರೂ ಕೂಡ ಮನಸ್ಸನ್ನು ದೇವರ ಕಡೆಗೇ ಕಳಿಸುತ್ತಿರುತ್ತಾನೆ, ಅವನೇ ಯೋಗಿ. ಇದನ್ನು ಮೊದಲು ಪ್ರಯತ್ನಪೂರ್ವಕವಾಗಿ ಅಭ್ಯಾಸ ಮಾಡಬೇಕು. ಅಭ್ಯಾಸ ಯಾವಾಗ ಆಳಕ್ಕೆ ಇಳಿಯುತ್ತಾ ಬರುತ್ತೋ ಆಗ ಅದು ನಮ್ಮ ಸ್ವಭಾವ ಆಗುತ್ತಾ ಬರುತ್ತೆ. ಅನೈಚ್ಛಿಕವಾಗಿಯೂ ಕೂಡ ಮನಸ್ಸು ಭಗವಂತನ ಕಡೆಗೆ ತಿರುಗುತ್ತೆ. ಹಾಗಾಗಿ ಬರೀ ವಿಚಾರ ವೇದಿಕೆಯ ಮೇಲೆ ನಿಂತು ಬುದ್ಧಿಯ ಕಸರತ್ತಿನಿಂದಲೇ ದೇವರನ್ನು ತಿಳಿಯ ಬಯಸುತ್ತೇನೆ ಎಂದರೆ ಈಗ ತಿಳಿದಂತೆ ಕಾಣುವುದು, ಅನಂತರ ಸಂದೇಹ ಪುನಃ ಆವರಿಸುವುದು, ಒಂದು ಸಂದೇಹ ಹೋಗುವುದು, ಮತ್ತೊಂದು ಸಂದೇಹ ಬರುವುದು. ಸಂಶಯದಿಂದ ಪಾರಾಗಬೇಕಾದ್ರೆ ಪ್ರತ್ಯಕ್ಷವಾಗಿಯೂ ನಾವು ಅದನ್ನು ಅನುಭವಿಸಿರಬೇಕು. ಬರೀ ಬುದ್ಧಿಯಿಂದ ಇದು ಸರಿ ಇರಬೇಕು ಎಂದು ತಿಳಿಯಲಾಗುವುದಿಲ್ಲ. ಬರೀ ಬುದ್ಧಿ ನಮ್ಮನ್ನು ಹೆಚ್ಚು ದೂರ ಕರೆದುಕೊಂಡು ಹೋಗಲಾರದು ಕೂಡ. ಸ್ವಲ್ಪ ಸಂಶಯದ ಗಾಳಿ ಬೀಸ್ತು ಅಂತಂದರೆ ತರಗೆಲೆಯಂತೆ ಹಾರಿ ಹೋಗುತ್ತೆ ಈ ಬುದ್ಧಿ. ಅನುಭವ ಸಿಕ್ಕಿದ್ರೆ ಮಾತ್ರ ದೊಡ್ಡದೊಂದು ಕಲ್ಲು ಬಂಡೆಯಂತೆ ಎಂತಹ ಸಂಶಯದ ಬಿರುಗಾಳಿಯನ್ನಾದರೂ ಕೂಡ ಇದು ಸಹಿಸಬಲ್ಲದು. ಸಂಶಯ ರೋಗದಿಂದ ಪಾರಾಗಬೇಕಾದ್ರೆ ಇರುವುದು ಒಂದೇ ಔಷಧ, ಅದೇ ಅನುಭವ. ಹಾಗಾಗಿ ಮನುಷ್ಯ ಯಾವುದೋ ಒಂದು ದೃಷ್ಟಿಕೋನದಿಂದ ಪರಮಾತ್ಮನನ್ನು ತಿಳಿಯುತ್ತಾನೆ. ಅದು ಅಂಶದೃಷ್ಟಿ. ಎಲ್ಲಿಯವರೆಗೆ ಅಂಶದೃಷ್ಟಿ ಮಾತ್ರ ಅವನಿಗೆ ಇರುವುದೋ ಅಲ್ಲಿಯವರೆಗೆ ತನ್ನದೇ ಸರಿ ಎಂದು ಭಾವಿಸುವನು. ಆದರೆ ಪೂರ್ಣ ದೃಷ್ಟಿಯುಳ್ಳವನು ಮಾತ್ರ ಪರಮಾತ್ಮನನ್ನ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ನೋಡ್ತಾ ಇರ್ತಾನೆ. ಅವನನ್ನು ಹಲವು ತತ್ವ ದೃಷ್ಟಿಕೋನಗಳ ಮೂಲಕ ನೋಡಿರ್ತಾನೆ, ಹಲವು ಭಾವನೆಗಳ ಮೂಲಕ ಪ್ರೀತಿಸಿರ್ತಾನೆ. ಹಲವು ಧರ್ಮಗಳ ಮೂಲಕ ಹೋದರೆ ಸಿಕ್ಕುವವನು ಒಬ್ಬನೇ ಅಂತ ಹೇಳ್ತಾನೆ. ಪೂರ್ಣ ದೃಷ್ಟಿ ಮಾತ್ರ ಎಲ್ಲ ಅಂಶದೃಷ್ಟಿಗಳನ್ನೂ ಕೂಡ ಒಳಗೊಳ್ಳುವಂಥದ್ದು. ಅದು ಎಲ್ಲದಕ್ಕೂ ಒಂದು ಸ್ಥಾನವನ್ನು ಕೊಡುತ್ತೆ. ಇದು ಮಾತ್ರ ಸರಿ ಅಂಥೇಳಿ ಹೇಳೋದಿಲ್ಲ. ನಿನಗೆ ಈಗ ಇದು ಹೇಗೆ ಸರಿಯೋ ಅದರಂತೆಯೇ ಬೇರೆ ದೃಷ್ಟಿಯಿಂದ ಇನ್ನೊಬ್ಬನಿಗೆ ಅದು ಸರಿ. ಹಲವು ಸತ್ಯಗಳಿಲ್ಲ, ಇರುವುದು ಒಂದೇ ಸತ್ಯ. ಅದನ್ನು ಮನುಷ್ಯ ಭಿನ್ನ ಭಿನ್ನ ದೃಷ್ಟಿಕೋನಗಳಿಂದ ನೋಡುತ್ತಾ ಇರ್ತಾನೆ ಅಂಥೇಳಿ ಹೇಳ್ತಾನೆ. ಅವನು ಯಾವುದನ್ನೂ ಕೂಡ ನಿರಾಕರಿಸುವುದಿಲ್ಲ, ಎಲ್ಲವನ್ನ ಸ್ವೀಕರಿಸ್ತಾನೆ. ಸಾಗರ ಹೇಗೆ ಎಲ್ಲ ನದಿಗಳನ್ನು ಸ್ವೀಕರಿಸುವುದೋ ಹಾಗೆ ಎಲ್ಲ ತತ್ವಗಳು, ಧರ್ಮಗಳು, ಭಾವಗಳು ಪರಮಾತ್ಮನಲ್ಲಿ ಐಕ್ಯವಾಗುತ್ತವೆ. ಇಂತಹ ಒಂದು ಭಾವವನ್ನು ಪಡೆಯುವುದು ಹೇಗೆ ಎಂಬುದನ್ನು ಕೃಷ್ಣ ಅರ್ಜುನನಿಗೆ ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ. ಅದನ್ನೆಲ್ಲ ನಾವು ಕೇಳುತ್ತಾ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳುವುದಕ್ಕೂ ಕೂಡ ನಾವು ನಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮುಂದುವರಿಸೋಣ. ಈ ಒಂದು 7ನೇ ಅಧ್ಯಾಯದ ಪ್ರಥಮ ಶ್ಲೋಕಕ್ಕೆ ನಮ್ಮ ಮುದ್ದುರಾಮ ಪದ್ಯ ಯಾವುದು ಸೂಕ್ತ ಆಗತ್ತೆ ಗಮನಿಸೋಣ ಬನ್ನಿ. ಈ ಜನುಮದಿನ್ನೊಂದು ಜನುಮವಿದೆಯೋ ಏನೋ, ಈ ಜನುಮದಿನ್ನೊಂದು ಜನುಮವಿದೆಯೋ ಏನೋ, ಬಿಟ್ಟು ಬಿಡು ಹಾಯಾಗಿ ಈ ಎಲ್ಲ ಗೊಡವೆ, ಕೊನೆಯಿರದ ಕಾಲದಲ್ಲಿ ನಿಮಿಷ ನಿಮಿಷಕ್ಕೆ ಬದುಕು, ಕೊನೆಯಿರದ ಕಾಲದಲ್ಲಿ ನಿಮಿಷ ನಿಮಿಷಕ್ಕೆ ಬದುಕು, ಈ ಜನುಮ ಸಾಕೆ ಮಗೆ ಮುದ್ದು ರಾಮ, ಈ ಜನುಮ ಸಾಕೆ ಮಗೆ ಮುದ್ದು ರಾಮ. ಈ ಜನ್ಮದ ನಂತರ ಇನ್ನೊಂದು ಜನ್ಮ ಇದೆಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ಯಾಕೆ ನಾವು ಇವಾಗಲೇ ತಲೆ ಕೆಡಿಸ್ಕೊಳ್ಳೋದು? ಕೊನೆ ಇರದ ಕಾಲದಲ್ಲಿ ನಿಮಿಷ ನಿಮಿಷಕ್ಕೂ ಕೂಡ ನಾವು ಬದುಕಬೇಕು. ಈ ಜನುಮವೇ ಸಾಕು ಎಂಬ ಬದುಕು ನಮ್ಮದಾಗಿರಲಿ. ಈ ಜನುಮವೇ ಕೊನೆಯ ಜನುಮೆಯಂತೆ ನಾವು ಜೀವಿಸಬೇಕು ಅನ್ನುವಂಥ ಅಂಶವನ್ನೇ ಇಲ್ಲಿ ಮುದ್ದುರಾಮನು ಕೂಡ ಹೇಳ್ತಾ ಇದ್ದಾನೆ.
ಕೃಷ್ಣನ ಮಾತಿಗೆ ಪೂರಕವಾಗಿ. ಅಂತೆ ನಿಸ್ಸಂಶಯವಾಗಿ ಇದೇ ನನ್ನ ಕೊನೆಯ ಜನುಮ ಎನ್ನುತ್ತಾ ದೇವರ ಒಂದು ಸಾನ್ನಿಧ್ಯಕ್ಕಾಗಿ ನಾವು ಜೀವನವನ್ನು ನಡೆಸಿದ್ದೇ ಆದಲ್ಲಿ ಈ ಬದುಕು ಸಾರ್ಥಕತೆಯನ್ನು ಕಂಡೇ ಕಾಣುತ್ತದೆ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.